ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವು ಇವತ್ತಿನ ನಮ್ಮ ತರಗತಿಯಲ್ಲಿ ಭಾರತದ ಐತಿಹಾಸಿಕ ಘಟನೆಗಳಲ್ಲಿ ಒಂದು ಬಹುಮುಖ್ಯ ಘಟನೆ ಯುರೋಪಿಯನ್ನರ ಆಗಮನ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಯಾವ ಯುರೋಪಿಯನ್ ದೇಶಗಳು ಬಂದವು, ಅವರ ಉದ್ದೇಶಗಳೇನು ಮತ್ತು ಅದು ಭಾರತಕ್ಕೆ ಯಾವ ರೀತಿಯ ಪರಿಣಾಮ ತಂದಿತು ಎಂಬುದನ್ನು ನೋಡೋಣ. ನಾನು ಎಲ್ಲ ರೀತಿಯ ವಿವರವನ್ನು ಹೇಳುತ್ತೇನೆ. ತಾವೆಲ್ಲರೂ ಅದರ ನೋಟ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಮಾತ್ರ ಸ್ಲೈಡ್ಗಳನ್ನು ಹಾಕಿದ್ದೇನೆ. ನೀವು ಎಲ್ಲ ರೀತಿಯ ನೋಟ್ಸ್ಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಿಂದ ಓದಿಕೊಳ್ಳಬೇಕು. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಯುರೋಪಿಯನ್ನರು ಭಾರತಕ್ಕೆ ಏಕೆ ಬಂದರು? ನಾವು ಅದರ ಕಾರಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಕಾರಣ ಮಸಾಲೆ ವ್ಯಾಪಾರ. ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಂಬಾರ್ ಪದಾರ್ಥಗಳು ಬೆಳೆಯುವುದರಿಂದ ಯುರೋಪಿಯನ್ನರು ನಮ್ಮ ಭಾರತಕ್ಕೆ ಸಾಂಬಾರ್ ಪದಾರ್ಥಗಳು, ಪಾನೀಯ ಬೆಳೆಗಳು, ಹತ್ತಿ ಮತ್ತು ಮಸ್ಲಿನ್ ಬಟ್ಟೆಯ ಸಲುವಾಗಿ ಬಂದರು. ಸಾಂಬಾರ್ ಪದಾರ್ಥಗಳಲ್ಲಿ ಕರಿಮೆಣಸು, ಏಲಕ್ಕಿ, ಶುಂಠಿಗಳು, ಪಾನೀಯ ಬೆಳೆಗಳು ಚಹಾ ಮತ್ತು ಕಾಫಿ. ಎರಡನೇ ಕಾರಣ ಹೊಸ ಸಮುದ್ರ ಮಾರ್ಗ. ಹೊಸ ಸಮುದ್ರ ಮಾರ್ಗ ಹುಡುಕಲು ಕಾರಣ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡರು. ಇದರಿಂದ ಇವರು ಭೂಮಾರ್ಗದ ಮೂಲಕ ಮಾಡುತ್ತಿದ್ದ ಇವರ ವ್ಯಾಪಾರ ನಿಂತು ಹೋಯಿತು. ಕಾನ್ಸ್ಟಾಂಟಿನೋಪಲ್ ನಗರ ಪತನ 1453 ಮೇ 29ನೇ ತಾರೀಕು. ಇದನ್ನು ಆರಂಭದ ಸ್ಥಿತ್ಯಂತರ ಕಾಲ ಅಥವಾ ಹೊಸ ಯುಗದ ನಾಂದಿ ಎನ್ನುವರು. ಕಾನ್ಸ್ಟಾಂಟಿನೋಪಲ್ನ ಪ್ರಾಚೀನ ಹೆಸರು ಬೈಜಾಂಟಿಯನ್, ಪ್ರಸ್ತುತ ಇರುವ ಹೆಸರು ಇಸ್ತಾಂಬುಲ್. ಈ ಭೂಮಾರ್ಗದ ವ್ಯಾಪಾರ ನಿಂತು ಹೋದ ಕಾರಣ ಇವರು ಜಲಮಾರ್ಗ ಹುಡುಕಲು ಆರಂಭಿಸಿದರು. ಜಲಮಾರ್ಗದ ಸಂಶೋಧನೆ ಮಾಡಲು ಆರಂಭಿಸಿದವರು ಪೋರ್ಚುಗೀಸರು. ಮೂರನೇ ಕಾರಣ ನಮ್ಮ ಭಾರತ ದೇಶವು ಶ್ರೀಮಂತವಾಗಿರುವುದು. ಭಾರತದಲ್ಲಿರುವ ಅಗಾಧವಾದ ಸಂಪತ್ತಿನ ಸಲುವಾಗಿ ಭಾರತಕ್ಕೆ ಬಂದರು. ಭಾರತದಲ್ಲಿ ಸಂಪತ್ತಿರುವುದನ್ನು ವಿದೇಶಿಯರ ದಾಳಿಯಿಂದ ಮತ್ತು ಐತಿಹಾಸಿಕ ಗ್ರಂಥಗಳಿಂದ ತಿಳಿದುಕೊಂಡರು. ನಾಲ್ಕನೇ ಕಾರಣ ಧರ್ಮ ಮತ್ತು ಸಾಮ್ರಾಜ್ಯ. ಇವರು ಭಾರತದಲ್ಲಿ ಕ್ರೈಸ್ತ ಧರ್ಮದವರನ್ನು ಹುಡುಕಿಕೊಂಡು ಬಂದರು ಮತ್ತು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಭಾರತಕ್ಕೆ ಇವರು ಬಂದರು. ಭಾರತಕ್ಕೆ ಬಂದ ಯುರೋಪಿಯನ್ನರ ಕಾಲಾನುಕ್ರಮ. ಪೋರ್ಚುಗೀಸರು 1498ರಿಂದ 1961, ಡಚ್ಚರು 1596ರಿಂದ 1759, ಇಂಗ್ಲಿಷರು ಅಥವಾ ಬ್ರಿಟಿಷರು 1599ರಿಂದ 1947, ಡೇನರು 1616ರಿಂದ 1854, ಫ್ರೆಂಚರು 1664ರಿಂದ 1954. ಇದರಲ್ಲಿ ಮೊದಲನೇದಾಗಿ ಪೋರ್ಚುಗೀಸರು. ಜಲಮಾರ್ಗ ಕಂಡುಹಿಡಲು ಪ್ರಯತ್ನಿಸಿದ ಮೊದಲ ದೇಶ ಪೋರ್ಚುಗೀಸ್. ರಾಜ ಹೆನ್ರಿ, ಇವನ ಬಿರುದು ದಿ ನ್ಯಾವಿಗೇಟರ್. ಇವನು ಪೋರ್ಚುಗಲ್ ರಾಜಧಾನಿ ಲಿಸ್ಬನ್ನಲ್ಲಿ ಒಂದು ನೌಕಾಯಾನ ತರಬೇತಿ ಶಾಲೆ ಸ್ಥಾಪಿಸಿದನು. ನೌಕಾಯಾನ ಕೈಗೊಂಡ ಮೊದಲ ವ್ಯಕ್ತಿ ಬಾರ್ತೊಲೋಮಿಯೋ ಡಯಾಸ್. ಈತ ದಕ್ಷಿಣ ಆಫ್ರಿಕಾದ ತುತ್ತ ತುದಿಗೆ ಬಂದು ತಲುಪಿದ. ಅಲ್ಲಿ ಭಾರಿ ಬಿರುಗಾಳಿ ಬೀಸಿದ ಕಾರಣ ಆ ಸ್ಥಳಕ್ಕೆ ಕೇಪ್ ಆಫ್ ಸ್ಟ್ರೋಮ್, ಬಿರುಗಾಳಿಯ ಭೂಶಿರ ಎಂದು ಹೆಸರಿಟ್ಟು ತನ್ನ ದೇಶಕ್ಕೆ ಹಿಂತಿರುಗಿದ. ತದನಂತರ ಎರಡನೇ ಜಾನ್ ಅದಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಎಂದು ಕರೆದ, ಭರವಸೆಯ ಭೂಶಿರ. ಮತ್ತು ಎರಡನೇ ವ್ಯಕ್ತಿ ಜಲಮಾರ್ಗದ ಮೂಲಕ ನೌಕಾಯಾನ ಕೈಗೊಂಡ. ಅವನ ಹೆಸರು ಕ್ರಿಸ್ಟೋಫರ್ ಕೊಲಂಬಸ್. ಈತ ಭಾರತದ ಕಡೆಗೆ ಹೋಗುವ ಬದಲು ಕ್ಯೂಬಾ ದ್ವೀಪಗಳ ಕಡೆಗೆ ಹೋಗಿ ಅಲ್ಲಿದ್ದ ಜನರನ್ನು ಕಂಡು ರೆಡ್ ಇಂಡಿಯನ್ಸ್ ಎಂದು ಕರೆದನು. ಈತ ಅಮೆರಿಕ ದೇಶವನ್ನು ಅನ್ವೇಷಿಸಿದ. ಇದಾದ ನಂತರ ಅರಸ ಇಮಾನ್ಯುಯೆಲ್ ವಾಸ್ಕೋಡಿಗಾಮನನ್ನು ಜಲಮಾರ್ಗದ ಮೂಲಕ ಕಳುಹಿಸಿದನು. ವಾಸ್ಕೋಡಿಗಾಮನು ತನ್ನ 4 ಹಡಗು ಮತ್ತು 118 ವರ್ತಕರ ಜೊತೆ ಬಂದನು. ಆ 4 ಹಡಗುಗಳಲ್ಲಿ ಸಾವೋ ಗ್ಯಾಬ್ರಿಯಲ್ ಎಂಬ ಹಡಗಿನಲ್ಲಿ ವಾಸ್ಕೋಡಿಗಾಮ 1497 ಜುಲೈ 8ರಂದು ತನ್ನ ಪ್ರಯಾಣವನ್ನು ಆರಂಭಿಸಿದನು. ಸಾವೋ ರಫೇಲ್ ಅದರಲ್ಲಿ ಪಾಲ್ಗೋಡಿಗಾಮ ಮತ್ತು ಸಾವೋ ಬೋರಿಯೋ ನಿಕೋಲೋ ಕೋಯೋ
ಸಾವೋ ಬ್ರಾಸ್ನಲ್ಲಿ ನೆನ್ಸಾ ಈ 4 ಹಡಗುಗಳಲ್ಲಿ ಇವರು ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ವಾಸ್ಕೋಡಿಗಾಮನು ಸಾವೋ ಗೇಬ್ರಿಯಲ್ ಎಂಬ ಹಡಗಿನಲ್ಲಿ 1497 ಜುಲೈ 8ರಂದು ತನ್ನ ಪ್ರಯಾಣವನ್ನು ಆರಂಭಿಸಿದನು ಮತ್ತು ಗುಜರಾತ್ ವರ್ತಕ ಸಿಕ್ಕಿದ ಅವನ ಹೆಸರು ಅಬ್ದುಲ್ ಮಜೀದ್. ಈತನ ಮುಖಾಂತರ 1498 ಮೇ 17ರಂದು ಕೇರಳದ ಕಪ್ಪಾಡಕ್ಕೆ ಬಂದು ತಲುಪಿದ. ಅಲ್ಲಿ ಜಾಮೋರಿನ್ ಮನೆತನದ ಮಾನವಿಕ್ರಮನು ಇವನನ್ನು ಸ್ವಾಗತಿಸಿದನು. ವಾಸ್ಕೋಡಿಗಾಮನು 1498, 1502, 1524 3 ಬಾರಿ ಭಾರತಕ್ಕೆ ಭೇಟಿ ನೀಡಿದ. ಮೊದಲನೇದಾಗಿ 1498ರಲ್ಲಿ ತಕ್ಕಡಿಯನ್ನು ತಂದಿದ್ದ, 1502ರಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಬಂದ, 1524ರಲ್ಲಿ ತನ್ನ ಧರ್ಮಧ್ವಜವನ್ನು ಹಿಡಿದುಕೊಂಡು ಬಂದ ಮತ್ತು 1524ರಲ್ಲಿ ಕೊಚ್ಚಿನ್ನಲ್ಲಿ ಮರಣ ಹೊಂದಿದ್ದ. ಈತನ ಸಮಾಧಿ ಇರುವುದು ಕೊಚ್ಚಿನ್ ಮತ್ತು ವಾಸ್ಕೋಡಿಗಾಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವುದು ಕೊಚ್ಚಿನ್ನಲ್ಲಿ. ಕೆ. ಎಂ. ಪಣಿಕ್ಕರ್ ಅವರು ಈತನ ಕಾಲವನ್ನು ಜಾಗತಿಕ ಇತಿಹಾಸದಲ್ಲಿ ವಾಸ್ಕೋಡಿಗಾಮನ ಯುಗ ಎಂದು ಕರೆದಿದ್ದಾರೆ. ಇವರು ಸಾಂಬಾರ್ ಪದಾರ್ಥ ಮತ್ತು ಕ್ರೈಸ್ತ ಧರ್ಮದವರನ್ನು ಹುಡುಕಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ಈತನ ನಂತರ ಕೇಬ್ರಾಲ್ ಭಾರತಕ್ಕೆ ಭೇಟಿ ನೀಡಿದ್ದ 1500ರಲ್ಲಿ ಮತ್ತು ಭಾರತದಿಂದ ಹಿಂತಿರುಗುವಾಗ ಬ್ರೆಜಿಲ್ ದೇಶವನ್ನು ಅನ್ವೇಷಿಸಿದನು. ವಾಸ್ಕೋಡಿಗಾಮನಿಗೆ ಅಡ್ಮಿರಲ್ ಆಫ್ ಇಂಡಿಯನ್ ಓಷನ್ ಎಂದು ಕರೆಯುತ್ತಾರೆ ಮತ್ತು ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು ಕೊಚ್ಚಿ, ಕಲ್ಲಿಕೋಟೆ, ಕಣ್ಣನೂರು, ದಿಯು-ದಮನ್, ಬೆಸಿನ್, ಸಾಲ್ಸೆಟ್, ಹೂಗ್ಲಿ, ಸ್ಯಾಂತೋಮ್. ಇವರು ಒಂದು ಸೈನಿಕ ನೆಲೆಯನ್ನು ಸ್ಥಾಪಿಸಿದರು ಕಣ್ಣನೂರಿನಲ್ಲಿ. ಪೋರ್ಚುಗೀಸರ ಗವರ್ನರ್ ಜನರಲ್ಗಳು. ಇವರ ಅಧಿಕಾರಾವಧಿ 3 ವರ್ಷ. ಇದರಲ್ಲಿ ಮೊದಲು ಬಂದ ಗವರ್ನರ್ ಜನರಲ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ 1503ರಿಂದ 1509 ಎರಡು ಅವಧಿಗೆ ಈತನು ನೇಮಕವಾಗಿದ್ದನು. ಪೋರ್ಚುಗೀಸರ ಮೊದಲ ಗವರ್ನರ್ ಜನರಲ್. ಜಾರಿಗೆ ತಂದ ನೀತಿ ಬ್ಲೂ ವಾಟರ್ ಪಾಲಿಸಿ, ನೀಲಿ ಜಲ ನೀತಿ. ಇವನ ಉದ್ದೇಶ ಸಮುದ್ರದ ಮೇಲೆ ಒಡೆತನ ಸಾಧಿಸುವುದು. ವಿಜಯನಗರದ ಜೊತೆ ಸ್ನೇಹ ಸಂಬಂಧ ಹೊಂದಿದ್ದ. ಪರ್ಷಿಯನರ ಕುದುರೆಯನ್ನು ವ್ಯಾಪಾರದ ಗುತ್ತಿಗೆಯನ್ನು ಹೊಂದಿದ್ದ ಮತ್ತು ಈತನು ಕಾರ್ಟೇಜಾ ಪದ್ಧತಿ ಜಾರಿಗೆ ತಂದಿದ್ದನು. ಈತನ ನಂತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಂದನು 1509ರಿಂದ 1515. ಈತನು ಕೂಡ 2 ಅವಧಿಗೆ ನೇಮಕವಾಗಿದ್ದ ಪ್ರಸಿದ್ಧ ಗವರ್ನರ್ ಜನರಲ್. ಈತನ ಉದ್ದೇಶ ಸಾಮ್ರಾಜ್ಯ ಸ್ಥಾಪಿಸುವುದು. ಅದಕ್ಕೋಸ್ಕರ ಈತನನ್ನು ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕನೆಂದು ಕರೆಯುತ್ತಾರೆ. ಈತನು 1510ರಲ್ಲಿ ಶ್ರೀಕೃಷ್ಣ ದೇವರನ ಸಹಾಯದಿಂದ ಯೂಸುಫ್ ಆದಿಲ್ ಶಾಹಿಯನ್ನು ಸೋಲಿಸಿ ಗೋವಾವನ್ನು ಗೆದ್ದುಕೊಂಡನು. ಭಾರತದ ಹೆಣ್ಣು ಮಕ್ಕಳ ಜೊತೆ ವೈವಾಹಿಕ ಸಂಬಂಧ ಬೆಳೆಸಿಕೊಂಡ ಮತ್ತು ಈತನು ಚರ್ಚ್ ಮತ್ತು ಕ್ರೈಸ್ತ ಮಿಷನರಿಗಳನ್ನು ಸ್ಥಾಪಿಸಲು ಆರಂಭಿಸಿದನು. ಪೋರ್ಚುಗೀಸರಿಗೆ ಶ್ರೀಕೃಷ್ಣ ದೇವರಾಯನು ಭಟ್ಕಳ ಬಂದರನ್ನು ಉಡುಗೊರೆಯಾಗಿ ನೀಡಿದ. ಈ ಭಟ್ಕಳ ಬಂದರು ಶರಬಿ ನದಿಯ ದಂಡೆಯ ಮೇಲಿದೆ. ಗೋವಾದಲ್ಲಿ ಬಾಲ್ಯ ವಿವಾಹ ರದ್ದು ಮಾಡಿದವನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಈತನ ನಂತರ ಅಲ್ಫಾನ್ಸೋ ಡಿ ಸೋಜಾ ಆತನು ಬಂದನು 1529ರಿಂದ 38ರವರೆಗೆ. ಸ್ಯಾಂತೋಮ್ ಮತ್ತು ಹೂಗ್ಲಿಯಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪಿಸಿದ ಮತ್ತು ಈತನ ನಂತರ ಪೋರ್ಚುಗೀಸರ ಅವನತಿ ಕಡೆಗೆ ಹೋಗಿತ್ತು. ಅವನತಿಗೆ ಕಾರಣಗಳು ಅಸಮರ್ಥ ಉತ್ತರಾಧಿಕಾರಿಗಳು, ಕ್ರೈಸ್ತ ಧರ್ಮದ ಮತಾಂತರ ನೀತಿ, ವಿಜಯನಗರ ಸಾಮ್ರಾಜ್ಯದ ಅವನತಿ, ಅಪ್ರಾಮಾಣಿಕತೆ ಮತ್ತು ಭ್ರಷ್ಟಾಚಾರ. ಡಚ್ಚರ ಮತ್ತು ಬ್ರಿಟಿಷರ ನೌಕಾಪಡೆ ಇವರಿಗಿಂತ ಪ್ರಬಲವಾಗಿದ್ದು ಕೇಬ್ರಲ್ ಅನ್ವೇಷಿಸಿದ ಬ್ರೆಜಿಲ್ ಇವರು ಆ ಕಡೆಗೆ ಇವರ ಗಮನ ಸೆಳೆಯಿತು. ಭಾರತಕ್ಕೆ ಪೋರ್ಚುಗೀಸರ ಕೊಡುಗೆಗಳು. ಇವರು ಭಾರತಕ್ಕೆ ತಂಬಾಕು, ಮುದ್ರಣ ಯಂತ್ರ, ಟೊಮ್ಯಾಟೊ,
ಆಲೂಗಡ್ಡೆ, ಅನಾನಸ್, ಮೆಣಸಿನಕಾಯಿ, ಪಪ್ಪಾಯಿ ಇವುಗಳನ್ನು ಪರಿಚಯಿಸಿದರು ಮತ್ತು ಮುದ್ರಣ ಯಂತ್ರವನ್ನು 1556ರಲ್ಲಿ ಗೋವಾದಲ್ಲಿ ಸ್ಥಾಪಿಸಿದರು. ಈ ಮುದ್ರಣ ಯಂತ್ರವನ್ನು ಕಂಡುಹಿಡಿದವನು ಜಾನ್ ಗುಟೆನ್ಬರ್ಗ್. ಪೋರ್ಚುಗೀಸರನ್ನು ಸೋಲಿಸಿದ ರಾಣಿ ಅಬ್ಬಕ್ಕದೇವಿ. ಈಕೆ ಚಾಟ್ ಮನೆತನದ ರಾಣಿ. ಪೋರ್ಚುಗೀಸರನ್ನು ಹೊರಹಾಕಲು ಭಾರತ ಕೈಗೊಂಡ ಕಾರ್ಯಾಚರಣೆ ಆಪರೇಷನ್ ವಿಜಯ್ 1961. ಗೋವಾ ವಿಮೋಚನೆ ವರ್ಷ. ಗೋವಾ ವಿಮೋಚನೆಯ ಪಿತಾಮಹ ಟಿ.ಬಿ. ಕುನ್ಯಾ. ಇವರ ನಂತರ ಬಂದವರು ಎರಡನೆಯವರು ಡಚ್ಚರು. ಇವರು 1596ರಿಂದ 1759. ಇವರ ದೇಶ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ದೇಶದವರು. ಜಲಮಾರ್ಗದ ಮೂಲಕ ಬಂದ ಎರಡನೇ ಯುರೋಪಿಯನ್ನರು. ಭಾರತಕ್ಕೆ ಬಂದ ಡಚ್ಚರ ಮೊದಲನೇ ವ್ಯಕ್ತಿ ಕಾರ್ಲೆನಿಯಸ್ ಹೌಟ್ಮನ್. ಇವರು 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. ಮೊದಲ ವ್ಯಾಪಾರ ಕೇಂದ್ರ ಮಚಲಿಪಟ್ಟಣ. ಇವರ ಉದ್ದೇಶ ವ್ಯಾಪಾರ ಮತ್ತು ಕ್ರೈಸ್ತ ಧರ್ಮದ ಪ್ರಚಾರ. ಬಿದ್ರಾ ಕದನ 1759ರಲ್ಲಿ. ಡಚ್ಚರು ಮತ್ತು ಬ್ರಿಟಿಷರ ನಡುವೆ ಬಿದ್ರಾ ಕದನ ನಡೆದು ಡಚ್ಚರು ಸೋತು ಬ್ರಿಟಿಷರು ಗೆದ್ದರು. ವ್ಯಾಪಾರ ಕೇಂದ್ರಗಳು. ಇವರ ವ್ಯಾಪಾರ ಕೇಂದ್ರಗಳು ಮಚಲಿಪಟ್ಟಣ, ಸೂರತ್, ಕೊಚ್ಚಿನ್, ನಾಗಪಟ್ಟಣ, ಪುಲಿಕಾಟ್. ಇವರ ರಾಜಧಾನಿ ಪುಲಿಕಾಟ್. ಇವರ ನಂತರ ಬ್ರಿಟಿಷರು ಬಂದರು 1599ರಿಂದ 1947. ಜಲಮಾರ್ಗದ ಮೂಲಕ ಬಂದ ಮೂರನೇ ಯುರೋಪಿಯನ್ನರು ಬ್ರಿಟಿಷರು. ಬ್ರಿಟಿಷರ ಮೊದಲ ನೌಕೆ ರೆಡ್ ಡ್ರ್ಯಾಗನ್. ಬ್ರಿಟಿಷರ ಮೊದಲ ವ್ಯಕ್ತಿ ಜಾನ್ ಮಿಲ್ಟನ್ ಹಾಲ್. ಉದ್ದೇಶ ವಾಣಿಜ್ಯ ಮತ್ತು ವ್ಯಾಪಾರ. ಜಾನ್ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ 1600 ಡಿಸೆಂಬರ್ 31. ಒಂದನೇ ರಾಣಿ ಎಲಿಜಬೆತ್ 15 ವರ್ಷಗಳ ವ್ಯಾಪಾರ ನೀತಿಗೆ ಅವಕಾಶ ನೀಡಿದಳು. 75,000 ಪೌಂಡ್ ಹಣದಿಂದ ಈ ಕಂಪನಿ ಸ್ಥಾಪನೆಯಾಗಿತ್ತು. ಇದನ್ನು ಸ್ಥಾಪಿಸಿದವರು ಜಾನ್ ವಾಟ್ಸ್ ಮತ್ತು ಜಾರ್ಜ್ ವಾಟ್ಸ್. ಆದ ಕಾರಣ ಇದಕ್ಕೆ ಜಾನ್ ಕಂಪನಿ ಎಂದು ಕೂಡ ಕರೆಯುತ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಮೊದಲ ಗವರ್ನರ್ ಥಾಮಸ್ ಸ್ಮಿತ್. ಮೊದಲ ಈಸ್ಟ್ ಇಂಡಿಯಾ ಕಂಪನಿಯ ರಾಯಭಾರಿ ವಿಲಿಯಂ ಹಾಕಿನ್ಸ್. ಈತನು 1608ರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಆದರೆ ಇವನಿಗೆ ಸ್ಥಾಪನೆ ಮಾಡಲು ಅವನು ಪರವಾನಗಿ ನೀಡಲಿಲ್ಲ. ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಸೂರತ್. 1613ರಲ್ಲಿ ಕ್ಯಾಪ್ಟನ್ ಬೆಸ್ಟ್ ಇದನ್ನು ಸ್ಥಾಪಿಸಿದ. ತದನಂತರ ಎರಡನೇ ರಾಯಭಾರಿಯಾಗಿ ಥಾಮಸ್ ರೋ 1615ರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ನೂರ್ ಜಹಾನಳ ಸಹಾಯದಿಂದ ವ್ಯಾಪಾರ ಅನುಮತಿ ಪಡೆದುಕೊಂಡನು. ಇವರ 3 ಪ್ರೆಸಿಡೆನ್ಸಿ ನಗರಗಳು ಕಲ್ಕತ್ತಾ, ಮದ್ರಾಸ್, ಬಾಂಬೆ. ಮದ್ರಾಸ್ 1639ರಲ್ಲಿ ಫ್ರಾನ್ಸಿಸ್ ಡೇ ಇದನ್ನು ನಿರ್ಮಿಸಿದನು. ಈ ನಗರವನ್ನು ಜೇಮ್ಸ್ ಅರಸ 1687ರಲ್ಲಿ ಮುನ್ಸಿಪಾಲಿಟಿಯಾಗಿ ಘೋಷಿಸಿದನು. ಇದು 1688ರಲ್ಲಿ ಕಾರ್ಯ ಆರಂಭ ಮಾಡಿತು. ಭಾರತದ ಮೊದಲ ಮುನ್ಸಿಪಾಲಿಟಿ ಮದ್ರಾಸ್ ಮುನ್ಸಿಪಾಲಿಟಿ ಮತ್ತು ಜಗತ್ತಿನ ಮೊದಲ ಮುನ್ಸಿಪಾಲಿಟಿ ಲಂಡನ್ ಮುನ್ಸಿಪಾಲಿಟಿ. ಬ್ರಿಟಿಷರು ಕಟ್ಟಿದ ಮೊದಲ ಕೋಟೆ ಸೇಂಟ್ ಜಾರ್ಜ್ ಕೋಟೆ ಮತ್ತು ಬ್ರಿಟಿಷರು ಕಟ್ಟಿದ ಎರಡನೇ ಕೋಟೆ ಸೇಂಟ್ ಡೇವಿಡ್ ಕೋಟೆ. ಕಲ್ಕತ್ತಾ 1698ರಲ್ಲಿ ಜಾಬ್ ಚಾರ್ನಾಕ್ ನಿರ್ಮಿಸಿದ. ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ ಆಗಿತ್ತು. ಕಲ್ಕತ್ತಾದಲ್ಲಿ ಕಟ್ಟಿದ ಕೋಟೆ ಫೋರ್ಟ್ ವಿಲಿಯಂ ಕೋಟೆ. ಬ್ರಿಟಿಷರು ನಿರ್ಮಿಸಿದ ಮೊದಲ ಕಾಲೇಜು ಫೋರ್ಟ್ ವಿಲಿಯಂ ಕಾಲೇಜು. ಬಾಂಬೆ ಬ್ರಿಟಿಷರ ಎರಡನೇ ಚಾರ್ಲ್ಸ್ ಪೋರ್ಚುಗೀಸರ ರಾಣಿ ಕ್ಯಾಥರಿನಾಳನ್ನು ವಿವಾಹವಾಗಿದ್ದ. ವರದಕ್ಷಿಣೆಯಾಗಿ ಬಾಂಬೆ ಪಡೆದುಕೊಂಡನು. ಈ ಬಾಂಬೆಯನ್ನು 10 ಪೌಂಡ್ ಗುತ್ತಿಗೆಗಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ. ತದನಂತರ ಜಾನ್ ಸರ್ಮನ್ ಆಯೋಗ ಭಾರತಕ್ಕೆ ಬಂತು 1711ರಲ್ಲಿ. ಇದರಲ್ಲಿದ್ದ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್. ಈತನು ಮೊಘಲ್ ದೊರೆ ಫರುಖ್ ಸಿಯಾರ್ ರೋಗ ಗುಣಪಡಿಸಿದನು.
ಆದ ಕಾರಣ 1717ರಲ್ಲಿ ಫರುಕ್ಸಿಯಾರ್ ಬ್ರಿಟಿಷರಿಗೆ ದಸ್ತಕಗಳನ್ನು ನೀಡಿದ. ಈ ದಸ್ತಕಗಳೆಂದರೆ ಸುಂಕರಹಿತ ವ್ಯಾಪಾರ. ಬಂಗಾಳ ಮತ್ತು ಸೂರತ್ನಲ್ಲಿ ಬಂಗಾಳದಲ್ಲಿ ವ್ಯಾಪಾರ ಮಾಡಲು 3,000 ಪೌಂಡ್, ಸೂರತ್ನಲ್ಲಿ ವ್ಯಾಪಾರ ಮಾಡಲು 10,000 ಪೌಂಡ್. ಬ್ರಿಟಿಷರ ನಂತರ ಡೇನರು 1616ರಿಂದ 1854. ಇವರು ಡೆನ್ಮಾರ್ಕ್ ದೇಶದವರು. ಭಾರತಕ್ಕೆ ಬಂದ 4ನೇ ಯುರೋಪಿಯನರು. ಇವರು 1616ರಲ್ಲಿ ಡೇನ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದರು ಮತ್ತು ಭಾರತಕ್ಕೆ ಬಂದ ಮೊದಲ ಡೇನರ ವ್ಯಕ್ತಿ ಜೇಮ್ಸ್ ಡೇವಿಡ್. ವ್ಯಾಪಾರ ಕೇಂದ್ರ ತಿರುವಾಂಕೂರ್, ಡೇನರ ರಾಜಧಾನಿ ಸೆರಾಂಪುರ್. ಇವರ ನಂತರ ಕೊನೆಯದಾಗಿ ಬಂದವರು ಫ್ರೆಂಚರು. ಇವರು 1664ರಿಂದ 1954. ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನರು. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದರು. 14ನೇ ಲೂಯಿ ಮತ್ತು ಕೋಲ್ಬರ್ಟ್ ಇವರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದರು. ಮೊದಲ ಫ್ರೆಂಚರ ವ್ಯಕ್ತಿ ಭಾರತಕ್ಕೆ ಭೇಟಿ ನೀಡಿದವನು ಫ್ರಾಂಕೋಯಿಸ್ ಮಾರ್ಟಿನ್ ಕೆರಾನ್. ಇವರ ವ್ಯಾಪಾರ ಕೇಂದ್ರ ಸೂರತ್. ಇವರ ರಾಜಧಾನಿ ಪಾಂಡಿಚೇರಿ. ವ್ಯಾಪಾರ ಕೇಂದ್ರಗಳು ಸೂರತ್, ಕ್ಯಾಲಿಕಲ್, ಮಾಹೆ, ನಾಗಪಟ್ಟಣ, ಪಾಂಡಿಚೇರಿ, ಚಂದ್ರನಾಗೂರ್. ಫ್ರೆಂಚರ ನಿರ್ಣಾಯಕ ಕದನವೆಂದು ವಾಂಡಿವಾಶ್ ಕದನವನ್ನು ಕರೆಯುತ್ತಾರೆ. ಇವರು ಭಾರತವನ್ನು ಬಿಟ್ಟು ಹೋದದ್ದು 1954ರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ. ಪಾಂಡಿಚೇರಿ ಭಾರತಕ್ಕೆ ಸೇರಿತು. ಇಲ್ಲಿವರೆಗೂ ನನ್ನ ಕ್ಲಾಸನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ.